ಹೆಲೋ ಆಲ್, ವೆರಿ ಗುಡ್ ಮಾರ್ನಿಂಗ್. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಧರ್ಮಸ್ಥಳದಿಂದ. ಸೊ ನೈಟ್ ನಾವು ಬಂದಿದ್ದೆ 2:30 ಆಗಿತ್ತು. ಸೊ ಯಾವುದೇ ಥರ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಹಾಗಾಗಿ ಬಂದು ಮಲಗಿಬಿಟ್ವಿ. ಈಗೆಲ್ಲ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಅಷ್ಟು ವೆಹಿಕಲ್ಸ್ ನೋಡಿಬಿಟ್ಟು ಸಿಕ್ಕಾಪಟ್ಟೆ ರಶ್ ಇದೆ ಅಂದ್ಕೊಂಡ್ವಿ. ಬಟ್ ಹಾಫ್ ಆನ್ ಅವರ್ಗೆ ನಮಗೆ ದರ್ಶನ ಆಗೋಯಿತು ಧರ್ಮಸ್ಥಳದಲ್ಲಿ. ಸೊ ನೆಕ್ಸ್ಟ್ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಟಿದ್ದೆ ಇಲ್ಲಿ ರಾಮನ ದೇವಸ್ಥಾನಕ್ಕೆ. ನಾವು ಇದೇ ಫಸ್ಟ್ ಟೈಮ್ ವಿಸಿಟ್ ಆಗ್ತಾ ಇರೋದು. ಬಟ್ ನಮ್ಮ ಜೊತೆ ಬಂದಿರೋ ಫ್ರೆಂಡ್ ಅವರು ಇಲ್ಲಿಗೆ ಆಲ್ರೆಡಿ ಬಂದಿದ್ರಂತೆ. ಸೊ ಹಾಗಾಗಿ ಅವ್ರು ಕರ್ಕೊಂಡು ಬಂದಿದ್ದರು. ಧರ್ಮಸ್ಥಳದಿಂದ ಇಲ್ಲಿಗೆ ಅರೌಂಡ್ 20 ಮಿನಿಟ್ಸ್ ಆಗುತ್ತೆ. ಗೂಗಲಲ್ಲಿ ರಾಮ ಟೆಂಪಲ್ ಅಂತ ಹಾಕ್ಕೊಂಡ್ರೆ ಮೇ ಬಿ ಸಿಗುತ್ತೆ ಅನಿಸುತ್ತೆ, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಒಳಗಡೆ ಯಾವುದೇ ಥರದ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನನಗೆ ಸಿಕ್ಕಲಿಲ್ಲ. ಬಟ್ ಹಾಗಾಗಿ ಹೊರಗಡೆಯಿಂದ ತೊಗೊಂಡಿದ್ದೀನಿ. ಬಟ್ ಆರ್ಕಿಟೆಕ್ಚರ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಟೆಂಪಲಲ್ಲಿ. ನೆಕ್ಸ್ಟ್ ನಾವು ಬಂದಿದ್ದೆ ಸದಾಶಿವ ರುದ್ರ ದೇವಸ್ಥಾನಕ್ಕೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿತ್ತು. ಇದೆ ಮೊದಲನೇ ಸತಿ ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಯಾರಿಗೆಲ್ಲ ಏನಾದರೂ ಸಮಸ್ಯೆ ಇದ್ದು ಏನಾದ್ರು ಹರಕೆ ಕಟ್ಕೊಳ್ಳೋ ಥರ ಏನಾದ್ರು ಇದ್ದರೆ ಹರಕೆ ಕಟ್ಕೋಬೋದು. ಸೊ ಇಲ್ಲಿ ಡಿಸ್ಪ್ಲೇಲಿ ತೋರಿಸ್ತಿದ್ದೀನಲ್ಲ, ಆ ಥರದ್ದು ಎಲ್ಲ ಮಣ್ಣಿನಲ್ಲಿ ಮಾಡಿರ್ತಾರೆ. ಒನ್ಸ್ ನಮ್ಮ ಹರಕೆ ಈಡೇರಿತು ಅಂದರೆ ಮತ್ತೆ ಬಂದು ದೇವಸ್ಥಾನಕ್ಕೆ ಅದನ್ನು ಪರ್ಚೇಸ್ ಮಾಡಿ ಮಣ್ಣಿನಲ್ಲಿ ಮಾಡಿರೋದನ್ನು ಸೊ ದೇವರಿಗೆ ಅರ್ಪಿಸ್ತಾರೆ ಹರಕೆ ಈಡೇರಿದ್ಮೇಲೆ.
ಸೊ ಎಸ್, ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಟೆಡ್ ಏರಿಯಾಸ್ ಇತ್ತು, ಸ್ವಲ್ಪ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ ಟೆಂಪಲಲ್ಲಿ. ಸೊ ನೆಕ್ಸ್ಟ್ ನಾವು ಬಂದಿದೆ ಸೌತಡ್ಕ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ. ಬಂದಾಗ ನಾವು 6:30 7 o'clock ಆಗಿತ್ತು ಅರೌಂಡ್. ಆಲ್ಮೋಸ್ಟ್ ಟೆಂಪಲ್ ಕ್ಲೋಸಿಂಗ್ ಟೈಮಿಂಗ್ಸ್ ಅನಿಸುತ್ತೆ, ಅಷ್ಟು ಜನ ಇರಲಿಲ್ಲ. ಏನೋ ಗೊತ್ತಿಲ್ಲ, ಈ ಟೈಮ್ ನಾವು ಹೋಗಿದ್ದು ಎಲ್ಲ ದೇವಸ್ಥಾನದಲ್ಲೂ ಆ್ಯಕ್ಚುಲಿ ಖಾಲಿನೇ ಇತ್ತು. ತುಂಬ ಬೇಗನೆ ದರ್ಶನ ಆಗ್ತಾಯಿತ್ತು ನಮಗೆ. ಎಸ್, ತುಂಬ ಖುಷಿಯಾಯಿತು. ಇದು ದೇವಸ್ಥಾನ ಫಸ್ಟ್ ಟೈಮ್ ನಾವು ಹೋಗಿದ್ದು ಸೌತಡ್ಕ ಗಣಪತಿ ಟೆಂಪಲ್ಗೆ. ಇದೊಂಥರ ಟ್ರಿಪ್ ನಮಗೆ, ಎಲ್ಲ ನ್ಯೂ ಟೆಂಪಲ್ ವಿಸಿಟ್ ಆಯಿತು ಆ್ಯಕ್ಚುಲಿ. ತುಂಬಾ ಇಲ್ಲೂ ಅಷ್ಟೇ ಹರಕೆ ಕಟ್ಕೊಂಡು ಹರಕೆ ತೀರದ ಮೇಲೆ ಬಂದು ಗಂಟೆಗಳನ್ನ ಕಟ್ತಾರೆ ದೇವಸ್ಥಾನದಲ್ಲಿ. ಎಸ್, ಇಲ್ಲಿಗೆ ನಮ್ಮದು ಟ್ರಿಪ್ ಜರ್ನಿ ಎಂಡ್ ಆಗುತ್ತೆ. ಆನ್ ದ ವೇ ಟು ಬ್ಯಾಂಗ್ಳೂರ್. ತುಂಬಾ ಚೆನ್ನಾಗಿತ್ತು, ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ, ಸಖತ್ತಾಗಿತ್ತು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದೆಲ್ಲ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಸಿ ಯು, ಬಾಯ್ ಬಾಯ್.